ಸ್ಫೋಟಕ ತುಂಬಿದ್ದ ಕಾರು ತಂದಿದ್ದಂತಹ ಉಗ್ರ ಡಾಕ್ಟರ್ ಉಮರ್ ದೆಹಲಿಯ ಕೆಂಪು ಕೋಟೆಯ ಬಳಿ ಅದನ್ನು ಸ್ಫೋಟಿಸಿದ್ದ. ಆತ್ಮಾಹುತಿ ದಾಳಿಯಲ್ಲಿ ಉಗ್ರ ಉಮರ್ ಸಾವನ್ನಪ್ಪಿರುವುದನ್ನ ತನಿಖಾ ತಂಡದ ಮೂಲಗಳು ಮಾಹಿತಿಯನ್ನ ಹಂಚಿಕೊಳ್ತಾ ಇವೆ. ಅದನ್ನು ಇಲ್ಲಿವರೆಗೂ ಅಧಿಕೃತವಾಗಿ ಬಹಿರಂಗಪಡಿಸಿರಲಿಲ್ಲ. ಕೆಂಪು ಕೋಟೆ ಬಳಿ ಸ್ಫೋಟಗೊಂಡಿತ್ತು I-20 ಕಾರು. ಆ ಕಾರ್ನಲ್ಲಿದ್ದು ಡಾಕ್ಟರ್ ಉಮರ್ ಅನ್ನುವಂತಹ ವಿಚಾರ ಮೇಲ್ನೋಟಕ್ಕಿದ್ರೂ ಕೂಡ DNA ಮ್ಯಾಚ್ ಮಾಡಿ ಆತನೇ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಬೇಕಿತ್ತು. ಆ ಪ್ರಕ್ರಿಯೆಯಲ್ಲಿ ಈಗಾಗಲೇ ತೊಡಗಿಕೊಳ್ಳಲಾಗಿತ್ತು ಉಮರ್ನ ಕುಟುಂಬಸ್ಥರನ್ನ ಕರೆತರೋ ಮೂಲಕವಾಗಿ. ಈಗ ತನಿಖಾ ತಂಡದ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಸ್ಫೋಟದಲ್ಲಿ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈತನ ಓಡಾಟಕ್ಕೂ ಮುಂಚೆ ಈತನ ಜೊತೆಗೆ ಸಾಥ್ ಕೊಟ್ಟವರ ಹುಡುಕಾಟವನ್ನು ಕೂಡ ಈಗ ನಡೆಸ್ತಾ ಇದ್ದಾರೆ. ಅವರುಗಳನ್ನ ಹಿಡಿದು ತರಬೇಕು. ಇಫ್ ನಾಟ್ ಈತನ ರೀತಿಯಲ್ಲೇ ಅವರುಗಳು ಕೂಡ ಟ್ರೈನ್ ಅಪ್ ಆಗಿರೋದ್ರಿಂದ ಮತ್ತೊಂದು ಅನಾಹುತಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತನಿಖಾ ತಂಡಗಳು ಈಗ ತನಿಖೆಯನ್ನ ಮುಂದುವರಿಸಿವೆ. ಅಲ್ಲಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಿಕೊಂಡಿವೆ. ಕೆಂಪು ಕೋಟೆಯ ಬಳಿ ನಿನ್ನೆ ಸಂಜೆ 7 ಗಂಟೆಯ ಹೊತ್ತಿಗೆ ಬಂದು ನಿಂತಹ ಕಾರು ದಿಢೀರಂತ ಸ್ಫೋಟ ಸಂಭವಿಸಿತು. ಆ ಸ್ಫೋಟಕ್ಕೆ ಕಾರಣ ಏನು, ಅದರಲ್ಲಿ ಇದ್ದವರು ಎಷ್ಟು ಮಂದಿ ಅಂತ ಹುಡುಕಿದಾಗ ಓರ್ವ ವ್ಯಕ್ತಿ ಮಾತ್ರ ತಾನೇ ವಾಹನವನ್ನ ಚಲಾಯಿಸಿಕೊಂಡು ಬಂದಿದ್ದ ಅಂತ ಗೊತ್ತಾಯ್ತು. ಆತನೇ ಡಾಕ್ಟರ್ ಉಮರ್. ಸೊ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ರೈಟ್ ಶಬೀರ್, ಡಾಕ್ಟರ್ ಉಮರ್ ಸಾವನ್ನಪ್ಪಿರೋದ್ರ ಬಗ್ಗೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಮಾಹಿತಿ ಹೊರಬೀಳ್ತಾ ಇತ್ತು. ಆದ್ರೆ ಇದನ್ನ ಅಧಿಕೃತ ಪಡಿಸಿರಲಿಲ್ವಾ? ಈಗ ತನಿಖಾ ತಂಡದ ಮೂಲಗಳಿಂದ ಸಿಗ್ತಿರೋ ಮಾಹಿತಿಯ ಪ್ರಕಾರವಾಗಿ DNA ಮ್ಯಾಚಿಂಗ್ ಟೆಸ್ಟ್ ರಿಪೋರ್ಟ್ ಬರೋದಕ್ಕೂ ಮುಂಚೆಯೇ ಕನ್ಫರ್ಮ್ ಆಯ್ತಾ? ನೋಡಿ, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಬೇರೆ ಬೇರೆ CCTV ಫುಟೇಜ್ಗಳನ್ನು ಆಧರಿಸಿ ಈ ಒಂದು ಕಾರನ್ನು ಡಾಕ್ಟರ್ ಉಮರೇ ಚಲಾಯಿಸ್ತಿದ್ದ ಅನ್ನುವಂಥದ್ದನ್ನು ಅಧಿಕಾರಿಗಳು ಕನ್ಫರ್ಮ್ ಮಾಡ್ಕೊಂಡಿದ್ರು. ಮತ್ತು ಈ ದಾಳಿಯಲ್ಲಿ ಆತ ಮೃತಪಟ್ಟಿದ್ದಾನೆ ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಿದ್ದರು. ಆದರೆ ಕ್ರಾಸ್ ಚೆಕ್ ಮಾಡೋಕ್ಕೆ ಮತ್ತು ಈ ಒಂದು ಮಾಹಿತಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈಗ DNA ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಪುಲ್ವಾಮಾದಲ್ಲಿದ್ದಂಥವರ ಕುಟುಂಬಸ್ಥರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ DNA ಸ್ಯಾಂಪಲ್ಗಳನ್ನು ಕೂಡ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅದರ ವರದಿ ಕೂಡ ಬರಬೇಕು. ಈಗ ದೆಹಲಿಯ LNJP ಆಸ್ಪತ್ರೆಯಲ್ಲಿ ಏನು ಆತನ ಮೃತ ದೇಹ ಏನಿದೆ ಅದರ ಜೊತೆಗೆ ಈ DNA ಸ್ಯಾಂಪಲ್ ಅನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಮ್ಮೆ DNA ಮ್ಯಾಚ್ ಆದಂತ ಸಂದರ್ಭದಲ್ಲಿ ಆತನೇ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಅಧಿಕೃತವಾಗಿ ಗೊತ್ತಾಗುತ್ತೆ. ಆಮೇಲೆ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದಾವೆ. ಈಗ ಆಲ್ರೆಡಿ ಆತ ಬಹುತೇಕ ಸಾವನ್ನಪ್ಪಿದ್ದಾನೆ ಅನ್ನುವಂತಹದನ್ನ ಪೊಲೀಸರು ನಂಬಿದ್ದಾರೆ. ಆದಾಗ್ಯೂ ಕೂಡ ವೈಜ್ಞಾನಿಕವಾಗಿಯೂ ಕೂಡ ಅದನ್ನ ದೃಢಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರ ಕುಟುಂಬಸ್ಥರಿಂದ DNA ಸ್ಯಾಂಪಲ್ಸ್ಗಳನ್ನು ಪಡೆದು ಅದನ್ನು ದೆಹಲಿಯಲ್ಲಿ ಮ್ಯಾಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲೂ ಕೂಡ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಈ ಒಂದು ಘಟನೆಯ ಮಾಸ್ಟರ್ ಮೈಂಡ್ ಅಂತ ಏನು ಗುರುತಿಸ್ಕೊಂಡಿದ್ದಾನೆ ಉಮರ್, ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಅಧಿಕೃತ ಆಗುತ್ತೆ. ಸಮ್ವೇರ್ ಇಲ್ಲೇನಾದರೂ DNA ಸ್ಯಾಂಪಲ್ ಏನಾದರೂ ಮ್ಯಾಚ್ ಆಗದೆ ಇದ್ರೆ ಮತ್ತೆ ಇದು ತನಿಖಾ ಸಂಸ್ಥೆಗಳಿಗೆ ಹೊಸ ಚಾಲೆಂಜ್ ತಂದೊಡ್ಡುವಂಥ ಸಾಧ್ಯತೆಗಳಿದ್ದಾವೆ. ಮೃತಪಟ್ಟವರು ಯಾರು ಅನ್ನುವಂಥದ್ದನ್ನು ಮತ್ತೊಮ್ಮೆ ಖಚಿತಪಡಿಸ್ಕೊಳ್ಬೇಕು, ಅಥವಾ ಏನು ಈ ಡಾಕ್ಟರ್ ಉಮರ್ ಎಲ್ಲಿದ್ದಾನೆ ಅನ್ನುವಂಥ ಹುಡುಕಾಟವನ್ನು ಕೂಡ ನಡೆಸಬೇಕಾಗುತ್ತೆ. ಸೊ ಈ ದೃಷ್ಟಿಯಿಂದ ಈಗ ಮೃತಪಟ್ಟ ವ್ಯಕ್ತಿ ಡಾಕ್ಟರ್ ಉಮರ್ ಹೌದಾ ಅಲ್ವಾ ಅನ್ನುವಂಥದ್ದನ್ನ ಅಧಿಕೃತವಾಗಿ ಖಚಿತಪಡಿಸಿಕೊಳ್ಳುವಂತ ಪ್ರಯತ್ನಗಳು ಕೂಡ ಮುಂದುವರೆದಿದ್ದಾವೆ. ದಿವ್ಯಾ,